ಕೆಲವೊಂದು ವಸ್ತುಗಳನ್ನ ಈ ಥರ ಕೂಡ ಉಪಯೋಗಿಸ್ಬೋದಾ, ಇದರಿಂದ ಇಷ್ಟೆಲ್ಲ ಲಾಭಗಳಿದೆಯಾ ಅಂತ ತಿಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ಅದು ಯಾವುದೋ ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಕಿಚನ್ ಟಿಪ್ಸ್ ಕೂಡ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನೋಡಿ, ಮೊದಲನೇ ಟಿಪ್ಪಲ್ಲಿ ನಾನು ರಬ್ಬರ್ನ ತೊಗೊಂಡಿನಿ. ಮನೇಲಿ ಮಕ್ಕಳಿದ್ದಾರೆ ಅಂದರೆ ರಬ್ಬರ್ ಇದ್ದೇ ಇರುತ್ತಲ್ವಾ. ಈ ರೀತಿ ಇರುವಂಥ ರಬ್ಬರ್ನ ನಾವು ಈಸಿಯಾಗಿ ಕೀಚೈನ್ ಹೋಲ್ಡರ್ ಆಗಿ ರೆಡಿ ಮಾಡ್ಕೋಬಹುದು. ಮೊದಲು ಇದ್ರ ಹಿಂದ್ಗಡೆ ನಾನು ಡಬಲ್ ಸೈಡ್ ಗಮ್ ಟೇಪ್ ನ ಸ್ಟಿಕ್ ಮಾಡ್ಕೋತಾ ಇದೀನಿ. ಇದಾದ್ಮೇಲೆ ಏರ್ ಪಿನ್ ತಗೋತಾ ಇದೀನಿ. ಮನೇಲಿರುವಂತ ಚಿಕ್ಕದಾಗಿರುವಂತ ಏರ್ ಪಿನ್ ಯಾವ್ದಾಗಿದ್ರು ಆಗುತ್ತೆ. ಮೊದಲು ಇದನ್ನ ಈ ರೀತಿ ಅಗಲವಾಗಿ ಮಾಡಿಟ್ಕೊಂಡು ಆಮೇಲೆ ನಾವು ರಬ್ಬರ್ ಅಲ್ಲಿ ಚುಚ್ಕೋಬೇಕಾಗುತ್ತೆ. ನೋಡಿ, ಈ ರಬ್ಬರ್ಗೆ ಎಷ್ಟಾಗುತ್ತೋ ಅಷ್ಟು ಏರ್ ಪಿನ್ ನ ಸ್ವಲ್ಪ ಗ್ಯಾಪ್ ಇಟ್ಟು ನಾವು ಚುಚ್ಕೊಳ್ಳೋಣ. ಇದೇ ರೀತಿಯಲ್ಲೇ 3 ಏರ್ ಪಿನ್ ನ ಚುಚ್ಕೊಂಡಾದ್ಮೇಲೆ ಇದ್ರ ಹಿಂದ್ಗಡೆ ಇರುವಂತ ಲೇಬಲ್ ನ ತೆಗೆದ್ಬೇಡ. ಇವಾಗ ಈ ರಬ್ಬರ್ ನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಇದನ್ನ ಸ್ಟಿಕ್ ಮಾಡ್ಕೋಬಹುದು. ನಾನು ಇದನ್ನ ಬಾಗ್ಲಿಂದಗಡೆ ಸ್ಟಿಕ್ ಮಾಡ್ಕೋತಾ ಇದೀನಿ. ಈ ರೀತಿ ಸ್ಟಿಕ್ ಮಾಡ್ಕೊಂಡು ನಾವು ಇದರಲ್ಲಿ ಕೀಸ್ ಗಳನ್ನ ಹಾಕಿಟ್ಕೋಬಹುದು. ಅದಷ್ಟೇ ಅಲ್ಲದೆ ಕೆಲವೊಂದು ಚಿಕ್ಕದಾಗಿರುವಂತ ಟಾಯ್ಸ್ ಗಳನ್ನ ಕೂಡ ಈ ರೀತಿ ಇಟ್ಕೋಬಹುದು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಮನೇಲಿರುವಂಥ ಬೀಗ ಕೆಲವೊಂದು ವರ್ಷಗಳಾದ್ಮೇಲೆ ಈ ರೀತಿ ಸ್ಟ್ರಕ್ ಆಗಿಬಿಡುತ್ತೆ. ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಈ ರೀತಿ ಆಗಿರುವಂಥ ಬೀಗನ ನಾವು ಈಸಿಯಾಗಿ ತೆಗೆದು ಹಾಕೊಳ್ಳೋದಕ್ಕೋಸ್ಕರ ವ್ಯಾಸ್ಲಿನ ಬಳಸ್ಕೊಳ್ಳೋಣ. ನೋಡಿ, ಮನೇಲಿರುವಂಥ ವ್ಯಾಸ್ಲಿನ ಸ್ವಲ್ಪ ಈ ರೀತಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಬೀಗನ ಹಾಕಿ ಸ್ವಲ್ಪ ನಾವು ತೆಗೆಯೋದಕ್ಕೆ ಟ್ರೈ ಮಾಡಿದಾಗ ಈಸಿಯಾಗಿ ಇದು ಓಪನ್ ಆಗಿಬಿಡುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲೂ ಸಹ ನಾವು ವ್ಯಾಸ್ಲಿನ ಹಾಕೋಣ. ಈ ರೀತಿ ಹಾಕಿಡೋದ್ರಿಂದ ಬೀಗಗಳು ಅವಾಗವಾಗ ಸ್ಟ್ರಕ್ ಆಗೋದಿಲ್ಲ. ಈ ಟಿಪ್ಸ್ ನಿಮಗೆ ಯಾವಾಗಾದ್ರೂ ಬೇಕಾಗ್ಬೋದು, ತಿಳಿದಿಟ್ಕೊಳ್ಳಿ. ನೋಡಿ, ಕೆಲವೊಂದು ವಿಗ್ರಹಗಳಿಗೆ ಅಥವಾ ಕೆಲವೊಂದು ಆಣಿ ಇಲ್ಲಿರುವಂಥ ಫೋಟೋಗಳಿಗೆ ನಾವು ಹೂವನ್ನ ಇಟ್ಟಾಗ ಅದು ನಿಲ್ಲೋದಿಲ್ಲ, ಬಿದ್ದು ಹೋಗ್ತಾ ಇರುತ್ತೆ. ಈ ರೀತಿ ಆಗದಿರೋದಕ್ಕೋಸ್ಕರ ಇದಕ್ಕೆ ಸಿಂಪಲ್ ಆಗಿರುವಂಥ ಈ ಟಿಪ್ಸ್ನ ಬಳಸ್ಕೊಳ್ಳೋಣ. ಇದಕ್ಕಾಗಿ ಏರ್ ಪಿನ್ನ ಬಳಸ್ತಾ ಇದೀನಿ. ಏನಪ್ಪ, ನಾವೆಲ್ಲ ಹೂವು ಇಟ್ಕೋಬೇಕು ಅಂದ್ರೆ ಏರ್ ಪಿನ್ ಬೇಕಾಗುತ್ತೆ ಅಂದ್ರೆ ದೇವ್ರಿಗೆ ಕೂಡ ಏರ್ ಪಿನ್ ಬೇಕಾ ಅಂತ ನಿಮ್ಗೆ ಅನಿಸ್ಬೋದು. ಖಂಡಿತವಾಗ್ಲೂ ಏರ್ ಪಿನ್ ಬೇಕಾಗುತ್ತೆ. ನೋಡಿ, ಏರ್ ಪಿನ್ನ ಈ ರೀತಿ ಅಗಲವಾಗಿ ಇಟ್ಕೊಂಡು ಇಲ್ಲಿ ನಾನು ಹಿಂದ್ಗಡೆ ಸ್ಟಿಕ್ ಮಾಡ್ಕೋತಾ ಇದೀನಿ. ನೋಡಿ, ಒಂದು ಪ್ಲಾಸ್ಟರ್ ಅಥವಾ ಗಮ್ ಟೇಪ್ನ ಹಾಕಿ ಇಲ್ಲಿ ಸ್ಟಿಕ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಸ್ಟಿಕ್ ಮಾಡ್ಕೊಂಡು ಈ ಏರ್ ಪಿನ್ ನಲ್ಲಿ ಹೂವನ್ನ ಇಟ್ಕೊಂಡಾಗ ಹೂವು ಅನ್ನೋದು ಸ್ವಲ್ಪನೂ ಕೆಳಗಡೆ ಬೀಳೋದಿಲ್ಲ. ನಾವು ಹೇಗೆ ಇಟ್ಟಿದ್ವೋ ಹಾಗೆ ಇರುತ್ತೆ. ಇನ್ನು ಇದೇ ರೀತಿಯಲ್ಲೇ ದೇವ್ರ ಫೋಟೋ ಹಿಂದ್ಗಡೆ ಕೂಡ ನಾವು ಏರ್ ಪಿನ್ ಇಟ್ಕೊಂಡು ಈಸಿಯಾಗಿ ಹೂವನ್ನ ಇಟ್ಕೋಬಹುದು. ನೀವು ಸಹ ಟ್ರೈ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ನಾವು ಎಲ್ಲಾದ್ರೂ ಫಂಕ್ಷನ್ಗೆ ರೆಡಿ ಆಗಬೇಕು ಅಂದಾಗ ಸೀರೆಗಳನ್ನ ಉಟ್ಕೊಳ್ಳೋದೇ ತುಂಬಾನೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತೆ. ಅದರಲ್ಲೂ ಪಲ್ಲು ಹತ್ರ ಇರುವಂತ ಸ್ಯಾರಿ ಪ್ಲೀಟ್ಸ್ ನ ತೆಗೆಯೋದಕ್ಕೆ ತುಂಬಾ ಹೊತ್ತು ತಗೋತಾ ಇರ್ತೀವಿ. ಆದ್ರೆ ಈ ಟಿಪ್ಸ್ ನ ನೀವು ತಿಳಿದಿಟ್ಕೊಳ್ಳೋದ್ರಿಂದ ಪ್ಲೀಟ್ಸ್ ನ ನಾವು ಈಸಿಯಾಗಿ ಅರ್ಧ ನಿಮಿಷದಲ್ಲೇ ತೆಕ್ಕೋಬಹುದು. ಅದು ಹೇಗೆ ಅನ್ನೋದು ನೋಡೋಣ. ಯಾವಾಗಲೂ ನಾವು ಪ್ಲೀಟ್ಸ್ ನ ತೆಕ್ಕೋಬೇಕಾದಾಗ ಈ ತರ ನಾವು ಕೊನೆಯಿಂದ ಇಟ್ಕೊಂಡು ಪ್ಲೀಟ್ಸ್ ನ ತೆಕ್ಕೋತಾ ಇರ್ತೀವಿ. ಇನ್ಮೇಲೆ ಆ ರೀತಿ ಮಾಡದೆ ಸ್ಯಾರಿನ ನಾವು ಶೋಲ್ಡರ್ ಹತ್ರ ಇಟ್ಟು ಪಿನ್ ಮಾಡ್ಕೋತೀವಲ್ವಾ, ಆ ಜಾಗದಿಂದ ನಾವು ಡೈರೆಕ್ಟ್ ಆಗಿ ಪ್ಲೀಟ್ಸ್ ನ ತೆಕ್ಕೋಣ. ನೋಡಿ, ಶೋಲ್ಡರ್ ಹತ್ರ ಇಲ್ಲಿ ತನಕ ನನ್ಗೆ ಬೇಕಾಗಿದೆ. ಅಲ್ಲಿ ತನಕ ನಾನು ಈ ರೀತಿ ಇಟ್ಕೊಂಡು ಸೀರೆನ ಮಡ್ಚ್ಕೋತಾ ಇದೀನಿ. ಮಡ್ಚ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ನಾವು ಲೆಫ್ಟ್ ಬರಬೇಕು. ಲೆಫ್ಟ್ ಸೈಡ್ಗೆ ಬಂದಾದ್ಮೇಲೆ ಅಲ್ಲಿಂದ ನಾವು ಪ್ಲೀಟ್ಸ್ ನ ತೆಗೆಯೋದಕ್ಕೆ ಶುರು ಮಾಡಬೇಕು. ಈ ತರ ನಾವು ಚಿಕ್ಕದಾಗಿ ಪ್ಲೀಟ್ಸ್ ನ ತೆಕ್ಕೋತಾ ಇದೀನಿ. ಈ ತರ ಪೂರ್ತಿಯಾಗಿ ಪ್ಲೀಟ್ಸ್ ತೆಕ್ಕೊಂಡಾದ್ಮೇಲೆ ಸ್ಯಾರಿನ ನಾವು ಅಡ್ಜಸ್ಟ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಇರುವಂತ ಲೇಯರ್ ನ ಮಾತ್ರ ನಾವು ಕೈಯಿಂದ ಇಟ್ಕೋಬೇಕಾಗುತ್ತೆ. ಅಂದ್ರೆ ನೋಡಿ, ಸೀರೆ ಮೇಲ್ಗಡೆ ಮಾತ್ರ ಬರ್ತಲ್ವಾ, ಅದನ್ನ ಮಾತ್ರ ಈ ರೀತಿ ಇಟ್ಕೊಂಡು ನಾವು ಈಸಿಯಾಗಿ ಹಿಂದ್ಗಡೆ ಫೋಲ್ಡಿಂಗ್ ಆಗಿರುವಂತ ಸೀರೆನ ಈ ರೀತಿ ತೆಕ್ಕೊಂಡು ನಾವು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡಾಗ ಸ್ಯಾರಿ ಪ್ಲೀಟ್ಸ್ ಅನ್ನೋದು ಈಸಿಯಾಗಿ ತೆಕ್ಕೊಂಡಾಗುತ್ತೆ. ಯಾವಾಗಲೂ ನಮಗೆ ಬಾರ್ಡರ್ ಸೀರೆನಲ್ಲಿ ಪ್ಲೀಟ್ಸ್ ನ ತೆಕ್ಕೋಬೇಕಾದಾಗ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆದ್ರೆ ನೋಡಿ, ಈ ತರ ನಾವು ಪ್ಲೀಟ್ಸ್ ತೆಕ್ಕೊಂಡು ಯೂಸ್ ಮಾಡೋದ್ರಿಂದ ಪೂರ್ತಿ ಸೀರೆನ ನಾವು ಬರೀ 2 ನಿಮಿಷದಲ್ಲಿ ಹಾಕೊಂಡ್ಬಿಡ್ಬೋದು. ಖಂಡಿತವಾಗ್ಲೂ ಯೂಸ್ ಆಗುವಂತ ಟಿಪ್ಸ್ ಇದು. ನೀವು ಸಹ ಟ್ರೈ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ನೋಡಿ, ಕಾಳುಗಳಲ್ಲಿ ಹೆಚ್ಚಿಗೆ ಪ್ರೋಟೀನ್ ಹಾಗೂ ಫೈಬರ್, ಇದ್ರ ಜೊತೆಗೆ ಕೆಲವೊಂದು ನ್ಯೂಟ್ರಿಯೆಂಟ್ ಅಂಶಗಳು ಹೆಚ್ಚಾಗಿರೋದ್ರಿಂದ ಇದನ್ನು ನಾವು ಪ್ರತಿದಿನ ಡಯಟಲ್ಲಿ ಬಳಸೋದು ತುಂಬಾನೇ ಒಳ್ಳೆಯದು. ಆದರೆ ಇದನ್ನ ಬಳಸೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಿರುತ್ತೆ. ಅದಕ್ಕಾಗಿ ನೋಡಿ, ಇದನ್ನ ಬೇಯಿಸ್ಕೋಬೇಕಾದಾಗ ಈ ಸಿಂಪಲ್ ಟಿಪ್ಸ್ ನಾವು ಬಳಸ್ಕೊಳ್ಳೋಣ. ನೋಡಿ, ಗ್ಯಾಸ್ ಸ್ಟವ್ ಮೇಲ್ಗಡೆ ಒಂದು ಪಾತ್ರೆನಲ್ಲೋ ಅಥವಾ ಕುಕ್ಕರ್ನಲ್ಲೋ ನಾವು ಕಾಳುಗಳನ್ನ ಹಾಕಿದಾಗ ಅದ್ರ ಜೊತೆಗೆ ನೀರನ್ನ ಸೇರಿಸಿ ಕುದಿಯೋದಕ್ಕೆ ಬಿಡಬೇಕು. ನೀರು ಕುದಿಯೋದಕ್ಕೆ ಶುರುವಾದಾಗ ಅದ್ರ ಜೊತೆಗೆ ಹೆಚ್ಚಿಗೆ ಈ ತರ ನೊರೆ ಕೂಡ ಬರ್ತಾ ಇರುತ್ತೆ. ಈ ರೀತಿ ಬರುವಂತ ನೊರೆನ ನಾವು ತಕ್ಷಣಕ್ಕೆ ತೆಗೆದು ಬಿಡಬೇಕು. ಇದರಿಂದನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಹೆಚ್ಚಿಗೆ ಉಂಟಾಗುತ್ತೆ. ನೋಡಿ, ಈ ರೀತಿ ತೆಗೆಯೋದಕ್ಕಾಗ್ಲಿಲ್ಲ ಅಂದಾಗ ನೋಡಿ, ಮೇಲ್ಗಡೆ ಇರುವಂತ ನೀರನ್ನ ಈ ರೀತಿ ನಾವು ಬಗ್ಗಿಸ್ಕೊಂಡಾಗ ಆ ನೊರೆ ಎಲ್ಲ ಪೂರ್ತಿಯಾಗಿ ಹೊಟ್ಟೋಗುತ್ತೆ. ಇದಾದ್ಮೇಲೆ ಇನ್ನೊಂದ್ಸಲ ನಾವು ನೀರನ್ನ ಹಾಕಿ ಕಾಳನ್ನ ಬೇಯಿಸ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನೀವು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ತುಂಬಾ ಯೂಸ್ ಆಗುವಂಥ ಹೋಮ್ ರೆಮಿಡಿನ ನೋಡೋಣ. ಇದಕ್ಕಾಗಿ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೋಣ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೋಣ. ಇದಾದ್ಮೇಲೆ ಇದರಲ್ಲಿ ಇನ್ನೊಂದು ಕೂಡ ಸೇರಿಸ್ಕೊಳ್ಳೋಣ. ಅದೇನಂದ್ರೆ ಕಪ್ಪು ಜೀರಿಗೆ, ಅದನ್ನು ಸಹ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ. ಇವಾಗ ಇದಿಷ್ಟು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿ ತಗೋಬೇಕು. ನೋಡಿ,
ಪೂರ್ತಿಯಾಗಿ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿ ಇದ್ರೂ ಪರವಾಗಿಲ್ಲ. ಈ ರೀತಿ ಗ್ರೈಂಡ್ ಮಾಡಿ ತಗೊಂಡಾದ್ಮೇಲೆ ಸ್ವಲ್ಪ ನಾನು ಹತ್ತಿನ ತಗೊಂಡಿದ್ದೀನಿ ನೋಡಿ. ತಗೊಂಡಿರೋ ಅಂತ ಹತ್ತಿನ ಈ ತರ ನಾವು ಅಗಲವಾಗಿ ಮಾಡಿಟ್ಕೋಬೇಕು. ಈ ರೀತಿ ಮಾಡಿಟ್ಕೊಂಡಾದ್ಮೇಲೆ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ವಲ್ವಾ, ಆ ಪುಡಿನ 1 ಟೇಬಲ್ ಸ್ಪೂನ್ ಅಷ್ಟು ಇದ್ರಲ್ಲಿ ಹಾಕೋಣ. ಹಾಕೊಂಡು ಸುತ್ತಲೂ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬಂದಾಗ ನಮಗೆ ಬತ್ತಿ ತರ ಸಿಗುತ್ತೆ. ಈ ತರ ಮಾಡಿ ತಗೊಂಡಾದ್ಮೇಲೆ ಇದನ್ನ ನಾನು ಒಂದು ದೀಪದಲ್ಲಿ ಇಟ್ಕೋತಾ ಇದೀನಿ. ಈ ತರ ಚಿಕ್ಕದಾಗಿರುವಂತ ಮಣ್ಣಿನ ದೀಪ ಆದ್ರೆ ಸಾಕಾಗುತ್ತೆ. ಇವಾಗ ಇದ್ರಲ್ಲಿ ಇಟ್ಕೊಂಡು ಇದ್ರ ಮೇಲ್ಗಡೆ ನಾನು ಸಾಸಿವೆ ಎಣ್ಣೆನ ಹಾಕೋತಾ ಇದೀನಿ. ಸಾಸಿವೆ ಎಣ್ಣೆ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ಕೊಬ್ಬರಿ ಎಣ್ಣೆನ ಕೂಡ ಬಳಸ್ಕೋಬಹುದು ನೋಡಿ. ಈ ತರ ಪೂರ್ತಿಯಾಗಿ ಬತ್ತಿ ನೆನೆಯೋ ಹಾಗೆ ಎಣ್ಣೆನ ಹಾಕೋಬೇಕಾಗುತ್ತೆ ನೋಡಿ. ಇದೇ ರೀತಿಲೇ ಇನ್ನೂ 2 ದೀಪಗಳನ್ನ ಮಾಡಿ ತಗೊಂಡೇನಿ. ಆದ್ರೆ ನಮಗೆ ಒಟ್ಟಿಗೆ 3 ದೀಪ ಬೇಕಾಗುತ್ತೆ. ಈ ರೀತಿ ದೀಪಗಳನ್ನ ಮಾಡಿ ತಗೊಂಡಾದ್ಮೇಲೆ ಇದನ್ನ ಒಂದು ಅಗಲವಾಗಿರುವಂತ ಪ್ಲೇಟ್ ನಲ್ಲಿ ಇಟ್ಕೊಂಡಿದೀನಿ. ಇವಾಗ ಈ ದೀಪನ ಅಂಟಿಸ್ಕೊಂಡು 3 ಗ್ಲಾಸ್ ತಗೊಂಡಿದೀನಿ. ಆ 3 ಗ್ಲಾಸನ್ನ ಸುತ್ತ ಈ ರೀತಿ ಇಟ್ಕೋತಾ ಇದೀನಿ. ಈ ರೀತಿ ಇಟ್ಕೊಂಡು ಇದ್ರ ಮೇಲ್ಗಡೆ ಒಂದು ಹಳೇದಾಗಿರುವಂತ ಪ್ಲೇಟ್ ನ ಇಟ್ಕೊಳ್ಳೋಣ. ಇದರಲ್ಲಿ ಪ್ಲಾಸ್ಟಿಕ್ ಲೋಟ ಆಗ್ಲಿ ಅಥವಾ ತಟ್ಟೆ ಆಗ್ಲಿ ಯಾವ್ದನ್ನು ಬಳಸಬೇಡಿ ನೋಡಿ. ಈ ರೀತಿ ಇಟ್ಕೊಂಡಾದ್ಮೇಲೆ ಈ ದೀಪ ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಉರಿತಾ ಇರುತ್ತೆ ನೋಡಿ. ದೀಪ ಉರಿದು ಕೊನೆಯಲ್ಲಿ ಸ್ವಲ್ಪ ಬೆಂಕಿ ಅನ್ನೋದು ಜಾಸ್ತಿನೇ ಬರೋದ್ರಿಂದ ಇದನ್ನ ಮಕ್ಕಳ ಹತ್ರದಿಂದ ಹಾಗೆ ಕೆಲವೊಂದು ವಸ್ತುಗಳಿಂದ ದೂರ ಇರೋ ಹಾಗೆ ಇಟ್ಕೊಳ್ಳಿ. ದೀಪ ಪೂರ್ತಿಯಾಗಿ ಉರಿದು ಮೇಲ್ಗಡೆ ಇರುವಂತ ಪ್ಲೇಟ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇವಾಗ ತೆಗೆದು ತೋರಿಸ್ತಾ ಇದೀನಿ ನೋಡಿ. ಇದ್ರ ಮೇಲ್ಗಡೆ ಎಷ್ಟು ಮಸಿ ಸೇರ್ಕೊಂಡಿದೆ ಅಂತ. ಈ ರೀತಿ ಕಪ್ಪಗಾಗಿರುವಂತ ಈ ಮಸಿನ ಬಳಸ್ಕೊಂಡು ನಾವು ಹೇರ್ ಡೇನ ರೆಡಿ ಮಾಡ್ಕೋಬಹುದು ನೋಡಿ. ಈ ಪ್ಲೇಟ್ ಮೇಲ್ಗಡೆ ಇರೋದನ್ನ ಈ ತರ ನಾವು ಸ್ಪೂನ್ ಇಂದ ತೆಗೆದಾಗ ಕಪ್ಪು ಪೌಡರ್ ಸಿಗುತ್ತೆ. ಇವನ್ನೆಲ್ಲ ನಾವು ಒಂದು ಬಟ್ಲಲ್ಲಿ ಕಲೆಕ್ಟ್ ಮಾಡಿ ತಗೋಣ ನೋಡಿ. ಈ ಹೇರ್ ಡೇನ ರೆಡಿ ಮಾಡೋದಕ್ಕೆ ಅಂತ ಯಾವುದೇ ರೀತಿ ಕೆಮಿಕಲ್ ನ ಬಳಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಸಿಂಪಲ್ ಆಗಿ ಮನೇಲಿರುವಂತ ವಸ್ತುಗಳನ್ನ ಬಳಸ್ಕೊಂಡು ಈ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದೀನಿ. ಇದ್ರ ಜೊತೆಗೆ ಕೊನೆಯದಾಗಿ ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದೀನಿ ನೋಡಿ. ಇದನ್ನ ಕೈಯಲ್ಲಿ ಹಚ್ಚಿ ತೋರಿಸ್ತಾ ಇದೀನಿ ಎಷ್ಟು ಕಪ್ಪಾಗಿದೆ ಅಂತ. ಹಿಂದಿನ ಕಾಲದಲ್ಲಿ ಬಿಳಿ ಕೂದಲು ಬರೋದು ತುಂಬಾನೇ ಕಡಿಮೆ. ಅಕಸ್ಮಾತ್ ಯಾರಿಗಾದ್ರೂ ಬಿಳಿ ಕೂದಲು ಬಂತು ಅಂದಾಗ ಈ ತರ ಅವರು ಮನೇಲಿರುವಂತ ವಸ್ತುಗಳನ್ನ ಬಳಸ್ಕೊಂಡು ಹೇರ್ ಡೈ ಆಗಿ ಯೂಸ್ ಮಾಡ್ಕೋತಾರೆ. ಈ ತರ ನಾವು ಮನೇಲಿ ಮಾಡಿರುವಂತ ಹೇರ್ ಡೈನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಮ್ ಕೂದಲು ಅನ್ನೋದು ನ್ಯಾಚುರಲ್ ಆಗಿ ಕಪ್ಪಾಗೋದಕ್ಕೆ ಶುರುವಾಗುತ್ತೆ. ಅಥವಾ ಇನ್ಸ್ಟೆಂಟ್ ಆಗಿ ತಲೆ ಕೂದಲು ಕಪ್ಪಾಗಬೇಕು ಅಂದಾಗ ಇದನ್ನ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದೆಲ್ಲ ಮಾಡ್ಕೊಳ್ಳೋಕೆ ಎಲ್ಲಿ ಟೈಮ್ ಇದೆ ಅಥವಾ ನಮಗೆ ಇನ್ಸ್ಟೆಂಟ್ ಆಗಿ ನಮ್ ಕೂದಲು ಅನ್ನೋದು ಕಪ್ಪಾಗಬೇಕು ಅಂದಾಗ ಅಂಗಡಿಯಿಂದ ಕೆಮಿಕಲ್ ಇರುವಂತ ಹೇರ್ ಡೈನ ತಂದು ಯೂಸ್ ಮಾಡ್ತಾರೆ. ಇದರಿಂದ ಕೂದಲೇನೋ ಕಪ್ಪಾಗುತ್ತೆ, ಆದ್ರೆ ಅಲರ್ಜಿಕ್ ರಿಯಾಕ್ಷನ್ ನಡೆದು ಹೇರ್ ಡ್ಯಾಮೇಜ್ ಆಗ್ಬೋದು ಅಥವಾ ಹೇರ್ ಲಾಸ್ ಆಗ್ಬೋದು. ಕೆಲವೊಂದ್ಸಲ ಪಿಗ್ಮೆಂಟೇಷನ್ ಕೂಡ ಬರ್ಬೋದು. ಅದೆಲ್ಲದನ್ನು ತಡೆಯೋದಕ್ಕೋಸ್ಕರ ಈ ತರ ನೀವು ಮನೇಲಿರುವಂತ ವಸ್ತುಗಳನ್ನ ಬಳಸ್ಕೊಂಡು ರೆಡಿ ಮಾಡಿ ಯೂಸ್ ಮಾಡಿದಾಗ, ಅದರಲ್ಲೂ ಮುಖ್ಯವಾಗಿ ಸಾಸಿವೆ, ಮೆಂತ್ಯ, ಕಪ್ಪು ಜೀರಿಗೆ ಬಳಸಿರೋದ್ರಿಂದ ನಮ್ ಕೂದಲು ತುಂಬಾನೇ ಸ್ಟ್ರೆಂತ್ ಆಗೋದ್ರ ಜೊತೆಗೆ ಹೇರ್ ಲಾಸ್ ನ ತಡೆಯುತ್ತೆ. ಹೇರು ಫಾಸ್ಟ್ ಆಗಿ ಥಿಕ್ ಆಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬೆಳ್ಳಗಿರುವಂತ ಕೂದಲೆಲ್ಲ ಆದಷ್ಟು ಬೇಗನೆ ಕಪ್ಪಗಾಗಿ ಮತ್ತೆ ಯಾವುದೇ ರೀತಿ ಹೊಸ ಬಿಳಿ ಕೂದಲು ಬರ್ದಿರೋ ಹಾಗೆ ನೋಡ್ಕೊಳ್ಳುತ್ತೆ ನೋಡಿ. ಈ ತರ ನಾವು ವಾರಕ್ಕೊಂದ್ಸಲ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು 1 ಅವರ್ ಬಿಟ್ಟು ತಲೆಸ್ನಾನ ಮಾಡೋದ್ರಿಂದ ಕೂದಲೆಲ್ಲನೂ ತುಂಬಾನೇ ಶೈನ್ ಆಗಿ ಕಪ್ಪಾಗಿ ಕಾಣಿಸುತ್ತೆ ನೋಡಿ. ಈ ಹೇರ್ ಡೈ ಇನ್ನೂ ಸ್ವಲ್ಪ ಹಾಗೆ ಉಳಿದಿದೆ. ಇದನ್ನ ಎಷ್ಟೇ ದಿನ ಹಾಗೆ ಇಟ್ರು ಸ್ವಲ್ಪ ಕೂಡ ಕೆಟ್ಟೋಗೋದಿಲ್ಲ. ಬೇಕಾದಾಗೆಲ್ಲ ಈ ತರ ನಾವು ಒಂದೇ ಸಲ ಮಾಡಿಟ್ಕೊಂಡು ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮನೆಯಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.